ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಒಂದು ಟ್ರೆಂಡಿಂಗ್ ಆಗಿರುವಂತಹ ಒಂದು ಬ್ಯೂಟಿ ಟಿಪ್ಸನ್ನು ನಾನು ತಗೊಂಡು ಬಂದಿದ್ದೀನಿ. ಮತ್ಯಾವುದು ಅಲ್ಲ, ಅದು ಕ್ಯಾರೆಟ್ ಆಯಿಲ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸಿಂಪಲಾಗಿ ಮಾಡ್ಕೊಳ್ಳೋಣ. ಬೇರೆ ಹೊರಗಡೆಯಿಂದ ಏನು ತಂದು ಹಾಕುವಂಥದ್ದೇನು ಬೇಡ. ವಿಟಮಿನ್ ಇ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಒಬ್ಬೊಬ್ಬರು ಸ್ಕಿನ್ಗೆ ಅದಾಗುತ್ತೆ, ಕೆಲವರು ಒಬ್ಬರು ಸ್ಕಿನ್ಗೆ ಅದು ಆಗಿ ಬರಲ್ಲ ವಿಟಮಿನ್ ಇ. ಅದರಿಂದ ನನಗೆ ಅದನ್ನು ಬಳಸೋದು ಬೇಡ ಅಂತ. ಯಾರಿಗಾರು ಬೇಕನ್ಸಿದ್ರೆ ಹಾಕ್ಕೊಳ್ಬೋದು ಅಷ್ಟೇ. ನಾನು ತೋರಿಸುವಾಗ ಅದನ್ನು ತೋರಿಸೋದು ಬೇಡ ಅಂತ, ಯಾಕಂದರೆ ಎಲ್ಲರಿಗೂ ಮುಖಕ್ಕೂ ಕೂಡ ಚರ್ಮಕ್ಕೆ ಹಿಡಿಬೇಕು, ಏನೂ ಆಗಬಾರ್ದು. ಆ ಥರ ಮಾತ್ರ ನಾನು ತೋರಿಸ್ತೀನಿ ಹೊರತು ಒಬ್ರಿಗಾಗತ್ತೆ ಒಬ್ರಿಗಾಗಲ್ಲ ಅಂತ ಇರೋದನ್ನು ನಾನು ತೋರಿಸೋದಕ್ಕೆ ಇಷ್ಟಪಡಲ್ಲ. ಆದ್ದರಿಂದ ವಿಟಮಿನ್ ಇ ಕ್ಯಾಪ್ಸೂಲ್ನ ನಾನು ಬಳಸ್ತಾ ಇಲ್ಲ. ಹಾಗೆ ಸಿಂಪಲ್ಲಾಗಿ ಸರಳವಾಗಿ ಮನೆಯಲ್ಲಿ ಮಾಡ್ಕೊಳ್ಳುವಂತಹ ಕ್ಯಾರೆಟ್ ಆಯಿಲ್ನ ನಾನು ತೋರಿಸ್ತೀನಿ, ಬನ್ನಿ. ನೋಡಿ, ಕ್ಯಾರೆಟ್ ತುರಿಯನ್ನು ತಗೊಂಡಿದ್ದೀನಿ, ಸ್ವಲ್ಪ ಬೀಟ್ರೂಟ್ ತುರಿಯನ್ನು ತಗೊಂಡಿದ್ದೀನಿ. ಇದು ಮೂಸಂಬಿ ಸಿಪ್ಪೆ, ಇದು ಕೂಡ ಒಳ್ಳೆಯದೇ. ಮೂಸಂಬಿ ಸಿಪ್ಪೆ ಕೂಡ ಒಳ್ಳೆಯದೇ, ತಲೆಗೂ ಕೂಡ ಹಾಕ್ಕೊಳ್ಬೋದು ಮೂಸಂಬಿ ಸಿಪ್ಪೆನ. ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಅದನ್ನೇ ತೊಗೊಂಡಿದ್ದೀನಿ ನಾನು. ಇವಾಗ ಒಂದು ಪುಟ್ಟ ಗ್ಲಾಸ್ ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಕೂಡ ಗಾಣದಲ್ಲಿ ಮಾಡಿರೋದನ್ನೇ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆನ ಹೊರಗಡೆಯಿಂದ ತೊಗೊಂಡು ಬಂದಿರೋದಲ್ಲ, ಇದು ಗಾಣದಲ್ಲಿ ಮಾಡಿರೋವಂಥದ್ದು. ಇವಾಗ ನಾವು ಬನ್ನಿ ಯಾವ ಥರ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪನೇ ಮಾಡಿ ಬಳಸ್ಕೊಳ್ಳೋಣ, ಏಕೆಂದರೆ ತುಂಬ ದಿನ ಬರುತ್ತಲ್ವ ಇದು. ಬರೀ ಒಂದು ಕಾಲು ಚಮಚನೂ ಬೇಕಾಗಲ್ಲ ನಮ್ಮ ಒಬ್ರಿಗೆ ಫೇಸ್ಗೆ. ಅದರಿಂದ ಸ್ವಲ್ಪನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಎಣ್ಣೆಯನ್ನು ಹಾಕ್ಕೊಳ್ತೀನಿ. ನೋಡಿ, ಎಣ್ಣೆ ಎಲ್ಲ ಬಿಸಿಯಾಗಿದೆ. ಎಣ್ಣೆ ತುಂಬ ಜೋರು ಉರಿ ಇಡಬಾರ್ದು, ತುಂಬ ಸಿಮ್ಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋದಂಗೆ ಆಗುತ್ತೆ. ಅಂದರೆ ಸೀದೋದಂಗೆ ಆಗಬೇಕು, ಕಪ್ಪಿಗೆ ಆಗಬೇಕು, ಅದೇ ಸ್ಟಾರ್ಟಿಂಗಲ್ಲಿ ಆಗಬಾರ್ದು. ಇವಾಗ ನಾನು ನೋಡಿ 2 ಹಾಕ್ಕೊಂಡಿದ್ದೀನಿ, ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಇದನ್ನು ಕೂಡ ಹಾಕ್ಕೊಳ್ತೀನಿ. ಗಮ್ಮಂತ ಇದೆ. ಏನೂ ಕಷ್ಟ ಆಗಲ್ಲ, ಮಾಡ್ಕೊಳ್ಬೋದು ಆರಾಮಾಗಿ ಮನೆಯಲ್ಲೇ. ನಾನಿಲ್ಲಿ ಕೆಲವ್ರಿಗೆ ಕೊಟ್ಟಿದ್ದೆ, ಚೆನ್ನಾಗಿದೆ ಮಾಡಿಕೊಡಿ ಅಂತ ಕೇಳಿದರು, ಆದರೆ ಮಾಡೋಕ್ಕೆ ಹೋಗಿಲ್ಲ. ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ. ಈ ಥರ ಚೆನ್ನಾಗಿ ಬೇಯಬೇಕಿದು, ಗರಿ ಆಗಬೇಕು. ಕ್ಯಾರೆಟು ಮತ್ತು ಬೀಟ್ರೂಟು ಗರಿ ಆಗಬೇಕು. ನೋಡಿ, ಆಗಲೇ ಆಯಿಲ್ ನೋಡಿ ಯಾವ ಥರ ಕಲರ್ ಇದೆ ಅಂತ. ತುಂಬ ಮಾಡಿ ಇಟ್ಕೊಳ್ಳೋದಕ್ಕಿಂತ ಸ್ವಲ್ಪ ಮಾಡ್ಕೊಂಡು ಬಳಸ್ಕೊಂಡ್ರೇ ಒಳ್ಳೆಯದು. ತುಂಬ ದಿನ ಆದರೆ ಏನಾಗುತ್ತೆ ಅಂದರೆ ಅದರದ್ದು ಕ್ವಾಲಿಟಿ ಹಾಳಾಗುತ್ತೆ, ಅದಂತೂ ನಿಜಾನೇ. ತುಂಬ ದಿನ ಆದರೆ ತಿಂಗಳಿಗೆ ಒಂದು ಸಲ ಮಾಡಿಟ್ಕೊಂಡ್ರೂ ಕೂಡ ಬೇಕಾದಷ್ಟು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇನ್ನೂ ಇದು ಗರಿ ಆಗಬೇಕು, ಇನ್ನೂ ಹಸಿ ಇದೆ ಇದು. ಅಂದರೆ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು ಮುಖಕ್ಕೆ. ರಾತ್ರಿ ಹೊತ್ತು ಹಚ್ಚಿ ಮಲಗೋದು, ಅದನ್ನು ಕೂಡ ತೋರಿಸಿದ್ದೆ ನಾನು. ನನ್ನ ಮಗಳಿಗೆ ಪ್ರತಿನಿತ್ಯ ಹಚ್ಕೊಳ್ಳೋಕ್ಕೆ ಹೇಳಿದ್ದೀನಿ, ಅವಳು ಪ್ರತಿದಿನ ಹಚ್ಕೊಳ್ತಾಳೆ. ಇದು ಕೂಡ ಮಾಡಿಟ್ಕೊಂಡಿದ್ದೀನಿ, ಇದು ಕೂಡ ಹಾಕ್ಕೊಳ್ತಾಳೆ. ತುಂಬ ಒಳ್ಳೆಯ ರಿಸಲ್ಟ್ ಇದೆ. ನಾನೇನು ಮಾಡ್ತೀನಿ ಅಂದರೆ ಒಂದೊಂದು ಸಲ ಹಚ್ಕೊಂಡಿರ್ತೀನಿ, ಒಂದೊಂದು ಸಲ ಹಚ್ಕೊಂಡಿರಲ್ಲ. ಏಕೆಂದರೆ ಕೆಲಸಗಳು ಜಾಸ್ತಿ ಆದಾಗ ಮರ್ತ್ಕೊಂಡ್ಬಿಡ್ತೀನಿ ಒಂದೊಂದು ಸಲ. ಗುಲಾಬಿಯ ಒಂದು ಎಸಳನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ರೋಸ್ ವಾಟರ್ ಹಾಕ್ಕೊಂಡಂಗಿರುತ್ತೆ.
ನೋಡಿ ಇವಾಗ ಈ ಥರ ಆಗಿದೆಯಲ್ಲ, ಇದನ್ನು ತೆಕ್ಕೊಳ್ಬೇಕು ಒಂದಕ್ಕೆ. ನೋಡಿ ಯಾವ ಥರ ಆಗಿದೆ ಅಂತ. ನೋಡಿ ಅದರೊಳಗಡೆದೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ. ಇದು ಕೂಡ ಮುಖಕ್ಕೆ ನೀವು ಸ್ವಲ್ಪ ಸ್ಕ್ರಬ್ ಮಾಡ್ಬೋದು ಇದನ್ನು. ನೋಡಿ ಎಷ್ಟು ಗರಿ ಗರಿಯಾಗಿದೆ ನೋಡಿ. ಈ ಥರ ಆದ್ರೇ ಎಣ್ಣೆ ಗಮ್ ಅನ್ನೋದು. ಇವಾಗ ನೋಡಿ ಒಂದು ಕಪ್ ಹಾಕ್ಕೊಂಡಿದ್ನಲ್ಲ, ಒಂದು ಕಪ್ಪು ಇದೆ ಅದು. ಇದನ್ನು ಇನ್ನೊಂದಕ್ಕೆ ಸೋಸ್ಕೊಳ್ಳೋಣ. ಇವಾಗ ನೋಡಿ ಸೋಸ್ಕೊಳ್ಳೋಣ. ಆರಿದ ಮೇಲೇ ಸೋಸಿಟ್ಕೊಳ್ಳಿ, ಏನಾಗಲ್ಲ. ನೋಡಿ ಇದೇ ಥರದ್ರಲ್ಲಿ ಸೋಸ್ಕೊಳ್ಳಿ ಎಲ್ಲ. ನೋಡಿ ಸಣ್ಣ ಜಾಲರಿ ಇದು. ಎಣ್ಣೆನ ಇದರಲ್ಲಿರೋದನ್ನು ಕೂಡ ವೇಸ್ಟ್ ಮಾಡೋದು ಬೇಡ. ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳೋಣ. ಅದೇ ಒಂದು ದಿನಕ್ಕಾಗುತ್ತೆ. ನೋಡಿ ಇದು ಸ್ವಲ್ಪ ಆರ್ಕೊಂಡಿದೆ, ಇವಾಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೀವು ಈ ಥರ ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಳ್ಬೇಕು. ನಾನಿವಾಗ ಇದರಲ್ಲಿರೋದನ್ನೇ ನಾನು ಮುಖಕ್ಕೆ ಹಚ್ಕೊಳ್ತೀನಿ. ನೋಡಿ ಇಷ್ಟು ಸಿಕ್ಕಿದೆ ನನಗೆ. ಇಷ್ಟೇ ತುಂಬ ದಿನ ಬರುತ್ತೆ. ಇದು ಮುಗಿದ ಮೇಲೆ ಮತ್ತೆ ಮಾಡ್ಕೊಳ್ಬೋದು. ನೋಡಿ ಇಷ್ಟು ಎಣ್ಣೆ ರೆಡಿಯಾಗಿದೆ. ಸ್ವಲ್ಪ ಕಡಿಮೆ ಆಗಿದೆ. ನಾನು ಒಂದು ಗ್ಲಾಸ್ ಹಾಕ್ಕೊಂಡಿದ್ದೆಲ್ಲ, ಈ ಗ್ಲಾಸಲ್ಲಿ ನಾನು ಹಾಕ್ಕೊಂಡಿದ್ದೆ. ಇದರಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಏಕೆಂದರೆ ಅದೆಲ್ಲ ಕ್ಯಾರೆಟು ಅದೆಲ್ಲ ಬೇಯಬೇಕಲ್ಲ, ಅವಾಗೊಂದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಇದೇನಿಲ್ಲ ಅಂದರೂ ಒಂದು ತಿಂಗಳು ಬರುತ್ತೆ. ಒಂದು ತಿಂಗಳವರೆಗೂ ಇದನ್ನು ಬಳಸ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಫೇಸ್ ಎಲ್ಲ ಗ್ಲೋ ಬರುತ್ತೆ. ಈಗ ಕ್ಯಾರೆಟ್ನ ತಿಂದರೆ ನೋಡಿ, ಕ್ಯಾರೆಟ್ ರಸ ಕೂಡ ಮುಖಕ್ಕೆ ಒಳ್ಳೆಯದು. ಕ್ಯಾರೆಟ್ ತಿನ್ನೋದ್ರಿಂದ ಕೂಡ ಚರ್ಮದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ, ಚರ್ಮ ಹೊಳಿತಾ ಇರುತ್ತೆ. ಇದರಿಂದ ಯಾವುದೇ ರೀತಿಯ ಪಿಂಪಲ್ಸ್ ಕೂಡ ಬರೋದಿಲ್ಲ ಮುಖದಲ್ಲಿ. ಮುಖ ಅಷ್ಟು ತುಂಬಾ ನೈಸ್ ಆಗಿರುತ್ತೆ. ನೋಡಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಈಸಿಯಾಗಿ ಮಾಡ್ಕೊಳ್ಬೋದು. ಏನಂತ ಸಾಮಾನುಗಳು ಕೂಡ ಬೇಕಾಗಲ್ಲ. ಮನೇಲಿರೋಂಥ ಕ್ಯಾರೆಟು ಬೀಟ್ರೂಟು ಹಾಕಿ, ಹೇಗಿದ್ರು ಕಿತ್ತಲೆ ಹಣ್ಣು ಮೂಸಂಬಿ ಹಣ್ಣು ಯಾವ್ದಾದ್ರು ಒಂದು ತಂದಿರ್ತೀರ ಮನೇಲಿ, ಅದರದ್ದೇ ಸಿಪ್ಪೆನ ಹಾಕ್ಕೊಳ್ಳಿ. ನಾನು ಅದೇ ಥರ ಮಾಡಿದ್ದು. ಇವಾಗ ಅದರದ್ದೇ ಹಾಕ್ಕೊಂಡು ಮಾಡಿದ್ರೆ ಆಯಿತು. ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಯಿತು. ಏನು ಒಂದು 1/4 ಗಂಟೆ ಒಳಗಡೆ ಎಲ್ಲ ನಿಮಗೆ ಈ ಥರ ಎಣ್ಣೆ ಸಿಕ್ಬಿಡುತ್ತೆ. ನಾನಿವಾಗ ಇದರಲ್ಲಿ ಇರೋದನ್ನ ಬಳಸ್ಕೊಳ್ಳಲ್ಲ. ಇವಾಗ ನೋಡಿ ಪಾತ್ರೆದಲ್ಲೇ ಇದೆಯಲ್ಲ, ಇದೇ ಸಾಕು. ಮುಖ ನೀಟಾಗಿದೆ. ರಾತ್ರಿ ಹಚ್ಬಿಟ್ಟು ಬೆಳಗ್ಗೆ ಮುಖ ತೊಳ್ಕೊಳ್ಬೋದು. ಬಾದಾಮಿ ಆಯಿಲ್ ಸಿಕ್ಕಿದ್ರೆ ನಿಮಗೆ ಅದನ್ನು ಹಾಕ್ಕೊಳ್ಳಿ. ನಾನು ಹಾಕಿಲ್ಲ ಇದಕ್ಕೆ. ಬಾದಾಮಿ ಆಯಿಲ್ನ ಯಾವತ್ತೂ ಬೇಯಬೇಕಾದ್ರೆ ಹಾಕಬಾರ್ದು. ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೀರಲ್ಲ, ಆಮೇಲೆ ಅದಕ್ಕೆ ಸೇರಿಸ್ಕೋಬೇಕು. ನೋಡಿದ್ರಲ್ಲ ಖುಷ್ಬು ಆಯಿಲ್ನ ಸೀಕ್ರೆಟ್ ಏನು ಅಂತ. ಇನ್ನೇನು ಇಲ್ಲ. ಅದರಲ್ಲಿ ಮುಖ್ಯವಾದ ಸೀಕ್ರೆಟ್ ಏನು ಅಂದರೆ ಕ್ಯಾರೆಟ್ ಅಷ್ಟೇ. ಕ್ಯಾರೆಟು ಚರ್ಮಕ್ಕೆ ತುಂಬಾ ಒಳ್ಳೆಯದು, ಗ್ಲೋ ಕೊಡುತ್ತೆ, ಗುಳ್ಳೆಗಳೆಲ್ಲ ಬರಲ್ಲ, ಯಾವುದೇ ರೀತಿಯ ಚರ್ಮದ ಕಾಯಿಲೆಗಳು ಕೂಡ ಬರೋದಿಲ್ಲ ಕ್ಯಾರೆಟ್ನ ತಿಂತಾ ಇದ್ದರೆ. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೆಯದು.
ಕೊಬ್ಬರಿ ಎಣ್ಣೆ ಅಲ್ವಾ ಇದು, ತುಂಬಾ ಒಳ್ಳೆಯದು. ಎಲ್ಲ ಕಡೆಗೂ ವೇಸ್ಟ್ ಮಾಡೋದು ಬೇಡ. ಗಮ್ ಅಂತ ಇದೆ. ರಾತ್ರಿ ಹೊತ್ತು ಆದರೆ ಹಾಕ್ಬಿಟ್ಟು ಮಲ್ಕೊಳ್ಳಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿದಾಗ ವಾಶ್ ಆಗುತ್ತೆ. ಇಲ್ಲ ಅಂತ ಅಂದರೆ ಬೆಳಗ್ಗೆ ಹೊತ್ತು ನೀವು ಹಾಕಿದ್ರೆ 1 ಅವರ್ ಆದರೂ ಬಿಟ್ಟು ಮುಖನ ತೊಳ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ನೋಡಿದ್ದೀನಿ ಹಿಂದೆಲ್ಲ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇಷ್ಟೊತ್ತರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾನು ಇನ್ನೂ 1 ಗಂಟೆ ಬಿಟ್ಟು ಮುಖನ ತೊಳಿತೀನಿ. ಅದನ್ನೇನು ತೋರಿಸೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ತೊಳೆದ ಮೇಲೆ ನಿಜವಾಗ್ಲೂ ಚೆನ್ನಾಗಾಗುತ್ತೆ. ನಿಮ್ಮನೆಯಲ್ಲೂ ಒಂದು ಸಲ ಮಾಡಿಕೊಂಡು ಅದು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ.